ಸಾವಿರಾರು ವರ್ಷಗಳ ಭವ್ಯವಾದ ಇತಿಹಾಸವನ್ನು ಹೊಂದಿರುವ ಕನ್ನಡ ಭಾಷೆಯು ಜೀವಂತ ಭಾಷೆಯಾಗಿದ್ದು ಅನ್ನ ಕೊಡುವ ಭಾಷೆಯಾಗಿದೆ ಎಂದು ಪ್ರಗತಿಪರ ಚಿಂತಕರು ಹಾಗೂ ಉಪನ್ಯಾಸಕರಾದ ಆರ್.ಬಿ. ಪದ್ಮನಾಭ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಮಹಿಳಾ ಸರ್ಕಾರಿ ವಿದ್ಯಾಲಯದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದರು. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರ ದೂರದೃಷ್ಟಿಯ ಫಲವಾಗಿ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆಯಾಗಿ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದು 113ನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದೆ. ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿರುವ ಸಾಹಿತ್ಯ ಪರಿಷತ್ ಕನ್ನಡದ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಕನ್ನಡಿಗರಲ್ಲಿನ ಕನ್ನಡ ಪ್ರೇಮವನ್ನು ಜಾಗೃತಿ ಮೂಡಿಸುವ ಜೊತೆಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡಿದ ಸಾಹಿತಿಗಳನ್ನು ಯುವಜನರು ಹಾಗೂ ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಕೆಲಸವನ್ನು ಮಾಡುತ್ತಿದೆ ಎಂದು ಪದ್ಮನಾಭ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮಾತನಾಡಿ, ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವ ಕನ್ನಡ ಭಾಷೆಯು ಕನ್ನಡಿಗರಲ್ಲಿನ ನಿರಾಭಿಮಾನದಿಂದ ಕಡೆಗಣನೆಗೆ ಒಳಗಾಗುತ್ತಿದ್ದರೂ ಕನ್ನಡ ಭಾಷೆಯು ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ಜನರು ಬಳಸುತ್ತಿರುವ ಜೀವಂತ ಭಾಷೆಯಾಗಿದ್ದು ಕನ್ನಡ ಭಾಷೆಯನ್ನು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕನ್ನಡಿಗರಾದ ನಾವು ಕನ್ನಡದ ನೆಲದಲ್ಲಿ ವಾಸ ಮಾಡುತ್ತಿರುವ ಅನ್ಯ ಭಾಷಿಕರಿಗೆ ಕಳಿಸಿಕೊಡುವ ಕೆಲಸವನ್ನ ಮಾಡಬೇಕು. ಕನ್ನಡ ಸರಸ್ವತ ಲೋಕದಲ್ಲಿ ಕೆಲಸ ಮಾಡಿದ ಸಾಹಿತಿಗಳು, ಕವಿಗಳು ಹಾಗೂ ವಿದ್ವಾಂಸರನ್ನ ವಿದ್ಯಾರ್ಥಿಗಳಿಗೆ ಪರಿಚಿಸುವ ಕೆಲಸವನ್ನ ಕಳೆದ 40 ವರ್ಷಗಳಿಂದ ಶಾಲೆಗೊಂದು ಕಾರ್ಯಕ್ರಮದ ಮೂಲಕ ಮಾಡುತ್ತಿರುವ ನಮ್ಮ ತಾಲೂಕು ಘಟಕವು ರಾಜ್ಯದಲ್ಲಿಯೇ ಮಾದರಿ ಸಾಹಿತ್ಯ ಪರಿಷತ್ ಘಟಕವಾಗಿ ಕೆಲಸ ಮಾಡುತ್ತಾ ಕನ್ನಡಿಗರ ಮನ ಗೆದ್ದಿದೆ ಎಂದು ಪೂರ್ಣಚಂದ್ರ ತೇಜಸ್ವಿ ಹೇಳಿದರು. ಕೆಆರ್ಪೇಟೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಅನುರಾಧ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಎಸ್ ಸೋಮಶೇಖರ್, ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಸವಿತಾ ರಮೇಶ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದ್ಮೇಶ್, ಐಕ್ಯೂಎಸಿ ವಿಭಾಗದ ಸಂಚಾಲಕರಾದ ಮಧು, ಪ್ರಗತಿಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆ ಕಾಳೇಗೌಡ, ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರತಿಮಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಕಟ್ಟೆ ಮಹೇಶ್ ಸೇರಿದಂತೆ ನೂರಾರು ಕನ್ನಡ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕರು ಹಾಗೂ ಸಮಾಜ ಸೇವಕರಾದ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಚ್ವೈ ಜಯಕುಮಾರ್ ಹಾಗೂ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಮಂಡ್ಯ. ಕೇವಲ ಜ್ಞಾನಕ್ಕಾಗಿ ಇಂಗ್ಲಿಷ್ ಅನ್ನ ಕಲಿತು, ಶಿಕ್ಷಣಕ್ಕಾಗಿ ಇಂಗ್ಲಿಷ್ ಅನ್ನ ಕಲಿತು ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸದೆ ಭಾಷೆ ವಿಚಾರದಲ್ಲಿ, ಸಂಸ್ಕೃತಿ ವಿಚಾರದಲ್ಲಿ, ಆಚಾರ ವಿಚಾರದ ವಿಚಾರದಲ್ಲಿ ಎಲ್ಲದರಲ್ಲೂ ಬದಲಾವಣೆಯ ಪರ್ವವನ್ನ ಆರಂಭ ಮಾಡ್ತಾ ಇದ್ದೀವಿ. ಶಿಕ್ಷಣ ನಮ್ಗೆ ಜ್ಞಾನಕ್ಕೆ ಪೂರಕವಾಗಿರ್ಬೇಕೇ ಹೊರತು ನಮ್ಮ ಸಂಸ್ಕೃತಿನ ಮರೆಸೋದಲ್ಲ. ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ ಮತ್ತೆ ಸಾಹಿತ್ಯವನ್ನ, ಸಂಸ್ಕೃತಿಯನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬೇರೆಯವರು ಒಂದು ಮಾತು ಹೇಳಿದ್ರು, ರನ್ನನ್ ಬಗ್ಗೆ ಮಾತಾಡ್ಬೇಕಾದ್ರೆ, ರನ್ನಲ್ಲಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದೇ ಧಕ್ಕೆ ಅಂತ. ಹಂಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರೋದ್ರಿಂದ ಬೇರೆಯವರಿಂದ ಧಕ್ಕೆ ಬಹುಶಃ ಕನ್ನಡ ನಾಡಿಗೆ ಬರಲ್ಲ ಅನ್ನುವಂತಹ ಒಂದು ಆಶಯವನ್ನ ನಾವೆಲ್ಲರೂ ಇಟ್ಕೋಬಹುದು ಅಂತ ಅನ್ಸುತ್ತೆ. ಜೊತೆಗೆ ನಾವೆಲ್ಲರೂ ಮಹಿಳೆಯರಿದ್ದೀವಲ್ಲ, ನಮಗೆ ಏನೇ ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಅಂತ ಹೇಳಿ ಅಥವಾ ಏನೇ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂತೀವಿ, ಈ ನಾಡಿನ ಸಂಸ್ಕೃತಿಯನ್ನ ಮುಂದುವರಿಸ್ತಾ ಇರೋದು ಹೆಚ್ಚು ಕಡಿಮೆ ಹೆಣ್ಮಕ್ಳೇ. ನಿಮಗೆ ಕಾಲೇಜು, ಬೆಂಗಳೂರು, ಮೈಸೂರು ಮಾತನ್ನ ಒಪ್ಪಲ್ಲ. ಸಾಮಾಜಿಕ ಜಾಲತಾಣಗಳು, ಅದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯ ವೇದಿಕೆಗಳಲ್ಲಿ ಇವತ್ತು ತುಂಬಾ ಸಕ್ರಿಯವಾಗಿ ಕನ್ನಡ ಇದೆ. ಅದಕ್ಕೆ ಕ್ಲಬ್ ಹೌಸ್ ಅಂತ ಕೆಲವು ಮತ್ತೆ ಚಟುವಟಿಕೆಗಳು ಮತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಕನ್ನಡ ತುಂಬಾ ಚೆನ್ನಾಗಿ ಖಂಡಿತ ಗಟ್ಟಿ ಆಗ್ತಾ ಇದೆ. ನಮಗೆ ಅದ್ರ ಅರಿವಿರಲ್ಲ ಅಷ್ಟೇ. ಅದು ದಯಮಾಡಿ ತಿಳ್ಕೋಬೇಕು, ಕನ್ನಡಕ್ಕೆ ಎಂದಿಗೂ ಸಾವಿಲ್ಲ. ನಿಮ್ ನೆನಪಿರ್ಲಿ, ಇವತ್ತು ಇಡೀ ಜಗತ್ತಿನಾದ್ಯಂತ ಕನ್ನಡಿಗರಿದ್ದಾರೆ, ಅತ್ಯಂತ ಹೆಮ್ಮೆಯ ಕನ್ನಡಿಗರಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಅವರು ಅಕೌಂಟ್ ಸಂಬಂಧಪಟ್ಟಂತ ಮಾಹಿತಿಗೆ ಹೋಗ್ತಾರೆ. ಆಗ ಅವರು ಹಿಂದಿಯಲ್ಲಿ ಮಾತಾಡ್ತಿರ್ತಾರೆ, ಇವ್ರಿಗೆ ಹಿಂದಿ ಅರ್ಥ ಆಗೋದಿಲ್ಲ. ಆಗ ಅವರು ಕನ್ನಡದಲ್ಲಿ ಮಾತಾಡಿ ಅಂತ ಅವರು ನೇರವಾಗಿ ಕೇಳ್ತಾರೆ. ಅವರು ಇವ್ರನ್ನ ಅತ್ಯಂತ ಅಹಂಕಾರದಿಂದ, ದರ್ಪದಿಂದ ಮಾತಾಡೋದಾದ್ರೆ ಹಿಂದಿಲಿ ಮಾತಾಡಿ, ಇಲ್ಲ ಅಂದ್ರೆ ಇದರಿಂದ ಆಚೆ ಹೋಗಿ ಅಂತ ಹೇಳ್ತಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಆ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು, ಅವರ ಏನು SBI ಪ್ರಮುಖವಾದ ರೀಜನಲ್ ಮ್ಯಾನೇಜರ್ ಇರ್ತಾರೆ, ಅವ್ರ ಹತ್ರಕ್ಕೆ ಹೋಗಿ
ಈ ಒಂದು ಘಟನೆಯ ವಿಡಿಯೋವನ್ನು ತೋರಿಸಿದ ತಕ್ಷಣ ಅವರನ್ನು ಹರಿಯಾಣ ರಾಜ್ಯಕ್ಕೆ ವರ್ಗಾವಣೆ ಮಾಡ್ತಾರೆ. ಈ ಒಂದು ತಾಕತ್ತು ಇರೋದು ನಮ್ಮ ಕನ್ನಡದ ಹೋರಾಟಗಾರರಿಂದ. ನಾನು ಕರೆಂಟ್ ಐತೆ ಅಂತ ತಿಳ್ಕೊಂಡು ಅವಾಗ ಹಿಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತು ಯಾಕೆ ಅಂತಂದ್ರೆ ವಿಚಾರ ಹೇಳ್ಬಿಡ್ತೀನಿ. ಟ್ರಾಫಿಕ್ ಅಲ್ಲಿ ನಾವು ನಿಂತಿರ್ತೀವಿ, ಹೌದಲ್ವಾ? ನಿಮ್ದೆಲ್ಲ ಬರ್ತಾರೆ ಆಚರಿಸ್ಕೊಳ್ತೀರಾ ಇಲ್ವಾ? ಅವಾಗ ಏನ್ ಮಾಡ್ತೀರಿ? ಕೇಕ್ ಕಟ್ ಮಾಡ್ತೀರಲ್ವಾ? ಆ ಕೇಕ್ ಕಟ್ ಮಾಡ್ಬೇಕಾದ್ರೆ ನೀವು ಒಂದೊಂದು ಗಿಡ ನೆಡಿ. ಅವ್ರು ನಿಮ್ಮ ಮನೆ ಹತ್ರ ಒಂದು ಗುಲಾಬಿ ಗಿಡ ನೆಟ್ಕೊಳ್ಳಿ. ನೀವೇನ್ ಜಮೀನ್ ಸಾರ್ ನಾವು ಹೋಗಿ ಜಮೀನ್ಗೆ ಹೋಗಿ ಹೊಲ್ದ ಹತ್ರ ಹೋಗಿ ನನ್ ಗಿಡ ಕಾಯ್ತದ ಅಂತ ಅನ್ಕೋಬೇಡಿ. ನೀವು ಅಕಸ್ಮಾತ್ ಇಲ್ಲೇ ಮಾರಾಟ ಮಾಡ್ತಾ ಇರ್ತಾರೆ, ತಗೊಂಡೋಗ್ಬಿಟ್ಟು ಅಪ್ಪನ ಹತ್ರ ಅಪ್ಪ ಇದೊಂದು ಗಿಡ ನೆಡಪ್ಪ ನನ್ನ ಹುಟ್ಟಿದ ಹಬ್ಬದ ನೆನಪಾಗಿ ಅಂತ ಒಂದೊಂದು ಗಿಡ ನೆಡಿ. ನೆಡ್ತೀರಾ? 4-5 ಜನ ಎಷ್ಟು ಸರ್ ಅಂತೀರಿ? ಇಷ್ಟೊಂದು ಜನ ಇದ್ದೀರಿ, ಕಷ್ಟನಾ ಅದು? ನಿಮ್ಮ ಹುಟ್ಟಿದ ಹಬ್ಬದ ಒಂದು ಗಿಡ ನೆಡೋದು ಕಷ್ಟನಾ? ಅವ್ರು ಆಲ್ರೆಡಿ ಗುಲಾಬಿ ನೆಟ್ಬಿಟ್ಟಿದೀವಿ ಅಂತ ಸರ್. ಒಂದು ಪ್ರಯತ್ನ ಮಾಡಿ. ನಾವು ಈ ಸಮಾಜಕ್ಕೆ ನಾವು ಕೊಟ್ಟಂತ ಕೊಡುಗೆ ಆಗ್ತದೆ ಅದು. ಯಾಕೆಂದ್ರೆ ಗೊತ್ತಾ, ಯಾಕೆ ನಾನು ಆ ಮಾತು ಹೇಳ್ತಾ ಇದೀನಿ ಅಂದ್ರೆ, ನಾನು ಬಂದೆ ಕಾರಲ್ಲಿ ಬಂದೆ, ನಾನು ನಿಲ್ಸ್ಬೇಕಾದ್ರೆ ಹೆಂಗೋ ಒಂದು ದೊಡ್ಡ ಹುಣಸೆ ಮರ ಇತ್ತು. ಸದ್ಯ ಹಂಗೊಂದು ಇಷ್ಟೆಲ್ಲ ಜಾಗ ಬಿಟ್ಟಾರಪ್ಪ ಅಂತ, ಸಾಕಷ್ಟು ಆಗಲೇ ವೆಹಿಕಲ್ ನಿಂತ್ಬಿಟ್ಟಿದೆ, ಹೆಂಗೋ ಒಂದ್ ಸ್ವಲ್ಪ ಜಾಗ ಸಿಗ್ತಾರಪ್ಪ ಅಂತ. ಒಂದ್ ಮದ್ವೆಗೆ ಹೋಗ್ಲಿ, ಒಂದ್ ಸಮಾರಂಭಕ್ಕೆ ಹೋಗ್ಲಿ, ನಾವ್ ಏನ್ ಹುಡುಕ್ತಾ ಇರ್ತೀವಿ? ಯಾವ್ದಾದ್ರು ಮರ. ಸಾಹಿತ್ಯ ಪರಿಷತ್ತು ಮತ್ತು ಈ ಕಾಲೇಜಿನ IKSC ವಿಭಾಗದಿಂದ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದೀವಲ್ವಾ? ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತದೆ ಆ ನಿಮ್ಮ ಒಂದು ಅಭಿಪ್ರಾಯವನ್ನ ನಾಳೆ ಬರೆದು ಪ್ರತಿಮಾ ಮೇಡಮ್ ಕಡೆ ಕೊಡಿ. ಕೊಡ್ತೀರಾ? ಬರ್ದ್ಕೊಡ್ತೀರಾ? ಬರ್ದ್ಕೊಡಿ. ಬರಿತಾ ಅದೇ ಅಭ್ಯಾಸ ಆಗ್ತದೆ. ಆ ಬರೆಯೋ ಅಭ್ಯಾಸವನ್ನ ನೀವು ಮಾಡ್ಕೊಳ್ಳಿ. ಖಂಡಿತ. ಅಣ್ಣ ಒಂದು ನನಗೆ ಸಲಹೆ ಕೊಟ್ರಿ. ಈಗ ನೀವು ಯಾರು ಈ ಕಾರ್ಯಕ್ರಮದ ಕುರಿತು ಉತ್ತಮವಾಗಿ ನೀವು ಬರೆದು ಕೊಡ್ತೀರೋ ಅವ್ರಿಗೆ ಬಹುಮಾನವನ್ನ ನಾನು ಮೇಡಮ್ ಕಡೆ ತಲುಪಿಸ್ತೀನಿ. ಮೇಡಮ್ ಒಂದು 3 ಜನ ನೀವು ಆಯ್ಕೆ ಮಾಡ್ಕೊಳ್ಳಿ ಮೇಡಮ್. 5 ಜನ ಜಾಸ್ತಿ ಜನ ಕೊಟ್ರೆ. ಆದ್ರೂ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಕನ್ನಡದ ಪುಸ್ತಕಗಳನ್ನ ಹೆಚ್ಚು ಓದಬೇಕು. ಕನ್ನಡದಲ್ಲಿ ನಿಮ್ಗೆ ಏನಾದ್ರೂ ನಿಮ್ಮ ಸಮಯ ಯಾವುದೇ ಒಂದು ಘಟನೆಯನ್ನ ನೋಡಿದಾಗ, ಯಾವುದೇ ಒಂದು ನೀವು ನಿಮ್ಮ ಮನಸ್ಸಿಗೆ ಪರಿಣಾಮ ಬೀರುವಂತದ್ದು ಅಥವಾ ನಿಮ್ಮ ಮನಸ್ಸಿಗೆ ಖುಷಿ ಆಗುವಂತದ್ದು, ಯಾವುದೇ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತ ಅಂಶಗಳನ್ನ ನೀವು ಅಕ್ಷರ ರೂಪದಲ್ಲಿ ಒಂದು ಕವನವನ್ನು, ಒಂದು ಕಥೆಯನ್ನು ಬರೆಯುವಂಥದ್ದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು. ಯಾರಾದ್ರೂ ಕತೆ ಕವನ ಬರೆಯುವಂಥದ್ದು, ಕತೆ ಬರೆಯುವಂಥದ್ದು, ಆ ರೀತಿ ಅಭ್ಯಾಸ ಯಾರಿಗಾದ್ರೂ ಇದೆಯಾ? ಫಸ್ಟ್ ಇಯರ್ BCom ಚೈತ್ರ. ಬನ್ನಿ ಆಮೇಲೆ ಈ ಮರ ಕುಯ್ಯಕ್ಕೆ ಮಿಷಿನ್ ಹಿಡ್ಕೊಂಡು ಹೋಯ್ತಾ ಇರ್ತಾರೆ ಹಳ್ಳಿ ಕಡೆ. ನಾನು ರೈತರ ಮಗನೇ, ನಾವು ಕರಿತೇವೆ ಬಾಯಿ ಎಲ್ಲೇ ಇದ್ದೆ ಮರ ಕುಯ್ಯಕ್ಕೆ ಹೋಯ್ತಾ ಕಣ. ಯಾವ್ದು ಸಿಲ್ವರ್ ಮರ? ಹೋಗಿ ಬೆಳೆದ್ರೆ ಮರ ಎಲ್ಲ ಕಟ್ ಮಾಡ್ಬಿಡ್ಬೇಡಿ. ನೀವು ಹೋಗ್ಬೇಕಾದ್ರೆ 2 ಗಿಡ ತಗೊಂಡೋಗ್ಬೇಕು. ನೀವು ಅಲ್ಲಿ ನೆಟ್ಬಿಟ್ಟು ಬರ್ಬೇಕು ಅಂತೀನಿ. ಅವ್ರು ನನ್ನ ಕಣ್ಣು ಕಂಡ್ರೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಈಗ ಯಾಕೆಂದ್ರೆ ಪ್ರಕೃತಿಗೆ ನಾವು ಸವಾಲನ್ನ ಒಟ್ಟಕ್ಕೆ ಹೋಗ್ತಾ ಇದೀವಿ. ನಾವೀಗ ಅದ್ರ ದುರಂತವನ್ನು ಕೂಡ ನೀವು ಈಗಾಗಲೇ ಅನುಭವಿಸ್ತಾ ಇದೀವಿ. ನೀರಿಗಾಗಲೇ ದುಡ್ಡು ಕೊಟ್ಟು ಕುಡಿತಾ ಇದೀವಿ, ಹೌದಲ್ವರಾ? ಈಗಾಗಲೇ ಇದನ್ನ ವ್ಯಂಗ್ಯ ಚಿತ್ರಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾ ಇರ್ತಾರೆ. ಹಿಂದಕ್ಕೊಂದು ಕ್ಯಾನ್ ತಕೊಂಡ್ಬಿಟ್ಟು ಮೂಗ್ಗೆ ಗಾಳಿ ತಗೊಳ್ಳೋದನ್ನು ಕೂಡ. ಅಂತ ಸಂದರ್ಭಕ್ಕೆ ನಾವೆಲ್ಲ ತಲುಪಿಬಿಡ್ತೀವೇನೋ ಅಂತ ನಮ್ಮ ಮುಂದಿನ ತಲೆಮಾರು, ನನಗೆ ಆ ಥರ ಅನ್ನಿಸ್ತಾ ಇದೆ. ಅದನ್ನ ಗಿಡ ನೆಡುವಂತ ನೀವು ಮಾಡಿ. ನಾನು ಕೂಡ ಪ್ರತಿ ನಮ್ಮ ವಿದ್ಯಾರ್ಥಿಗಳ ಹುಟ್ಟಿದಬ್ಬದ ದಿನ ಅವ್ರ ಫೋಟೋನ ಸೆಲ್ಫಿ ತಗೊಂಡು ಹಾಕೊಂಡು ಅವ್ರಿಗೆ ಒಂದು ಪೆನ್ನು ಅದು ಇದು ಕೊಡೋದು ಅಷ್ಟೇ ನಾನು ಮಾಡ್ತಾ ಇದ್ದೆ. ಗೌರವ ಕಾರ್ಯದರ್ಶಿಗಳಾದಂಥ ಕಟ್ಟೆ ಮಹೇಶ್ ಅವರೇ ಹಾಗೂ ಮತ್ತೊಬ್ಬರು ಸನ್ಮಿತ್ರರು, ಕಸ್ಬಾ ಹೋಬಳಿ ಘಟಕದ ಅಧ್ಯಕ್ಷರಾದಂಥ CV ಧರ್ಮರಾಜರವರೇ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಕೂಡ ನಮಗೆ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸ್ತಾ ಇರುವಂತ KR ಚಿಕ್ಕಸೋಮಣ್ಣ ಅವರೇ ಹಾಗೂ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ IKSC ವಿಭಾಗದ ಸಂಚಾಲಕರಾದಂತ G ಮಧು ಸರ್ ಅವರೇ, ಈ ಒಂದು ಕಾರ್ಯಕ್ರಮ ಸಾಕ್ಷೀಕರಿಸಿದ ಎಲ್ಲ ನನ್ನ ಗೌರವಾನ್ವಿತ ಪ್ರಾಧ್ಯಾಪಕ ಬಂಧುಗಳೇ ಹಾಗೂ ತಮ್ಮ ಛಾಯಾಗ್ರಹಣದ ಮೂಲಕ ನಮ್ಮ ಮಧು ಸರ್ ಹೇಳಿದಾಗೆ ಯಾವುದೇ ತಾಲೂಕಿನ ಎಲ್ಲ ಸಭೆ ಸಮಾರಂಭಗಳು ಘಟನೆಗಳನ್ನ ತಕ್ಷಣದಲ್ಲೇ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸ್ಕೊಡುವಂತ ಉತ್ತಮ ಛಾಯಾಗ್ರಾಹಕರು ನನ್ನ ಆತ್ಮೀಯ ಸನ್ಮಿತರು ಅಂತ ಸೈಯದ್ ಖಲೀಲ್ ರವರೇ. ಎಲ್ಲದಕ್ಕಿಂತ ಹೆಚ್ಚು ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತೆ ಪ್ರೀತಿಯ ವಿದ್ಯಾರ್ಥಿನಿಯರೇ,
ಈ ದಿನ ನಮ್ಮ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ 112ನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪೂರ್ಣಚಂದ್ರ ತೇಜಸ್ವಿ ಸರ್ ನನಗೆ ಕಳೆದ 2 ವರ್ಷಗಳಿಂದ ಪರಿಚಯ. ಕಳೆದ 2 ವರ್ಷಗಳಿಂದಲೂ ನಿಮ್ಮ ಕಾಲೇಜಲ್ಲಿ ನಾವು ಯಾವುದಾದ್ರೂ ಒಂದು ದೊಡ್ಡದಾಗಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳ್ತಾ ಇದ್ರು. ನಾನು ಹೋದ ವರ್ಷದಿಂದ ಹೇಳ್ತಾನೆ ಇದ್ದೆ, ಸರ್ ನಮ್ಗೊಂದು ಆಡಿಟೋರಿಯಂ ಆಗುತ್ತೆ, ಕಟ್ತಾ ಇದ್ದೀವಿ, ಆಡಿಟೋರಿಯಂ ಆದಮೇಲೆ ನೀವು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿಕೊಡಿ ಅಂತ. ಅದಾದ್ಮೇಲೆ ಬಹುಶಃ ಹಿಂಗೆ ಡೇಟ್ಗಳು ಪ್ರಾಬ್ಲಮ್ ಆಗಿ ಒಬ್ರಿಗೊಬ್ರು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು